ಎಲ್ಲರಿಗೂ ನಮಸ್ಕಾರ. ಹಾಯ್ ಮಂಜು ಅವರೇ, ಟೀ ಆಯಿತು, ನಿಮ್ಮದು? ನೀವೆಲ್ಲ ನೋಡಿರ್ಬೋದು ದ್ಯಾಟ್ ನಾವು ಒಂದು ರೀಲ್ ಚಾಲೆಂಜ್ ಕೊಟ್ಟಿದ್ದೀವಿ, ದ್ಯಾಟ್ ನಾವು ಒಂದು ಕಾಂಟೆಸ್ಟ್ ಇಟ್ಟಿದ್ದೀವಿ. ಸೊ ಸಂಡೇ ಸ್ಟಾರ್ಟ್ ಆಗುತ್ತೆ. ಪೋಸ್ಟ್ ನೋಡಿರ್ಬೋದು ನೀವು. ಅದ್ರ ಬಗ್ಗೆನೇ ಡಿಸ್ಕಷನ್, ಯಾಕಂದರೆ ಕೆಲವೊಬ್ರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಕ್ಲಾರಿಫಿಕೇಷನ್ಸ್ ಏನಾದರೂ ತೊಗೋಬೇಕು ಅಂದ್ರೂ ಸೊ ನೀವು ಇಲ್ಲಿ ಕೇಳ್ಬೋದು. ವಿಲ್ ಬಿ ಹ್ಯಾಪಿ ಟು ಕ್ಲಾರಿಫೈ ದ್ಯಾಟ್. ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು, ರೀಲ್ ಚಾಲೆಂಜ್ ಬಗ್ಗೆನೂ. ನೀವು ನೋಡಿಲ್ಲ ಅಂದರೆ ರೀಲ್ ನಾವು ಹಾಕಿದ್ದೀವಿ ಅದು. ಸೊ ಅದು ಹೇಗೆ ಮಾಡಬೇಕು, ಏನೇನು ಇನ್ಕ್ಲೂಡ್ ಆಗಿರ್ಬೇಕಂತ ಒಂದು ಐಡಿಯಾ ಕೊಡ್ತೀವಿ. ಐ ಥಿಂಕ್ ನಿಮ್ಮದು KSLU ಆಲ್ಮೋಸ್ಟ್ ಎಲ್ಲ KSLU ಯೂನಿವರ್ಸಿಟಿಯಲ್ಲಿ ಇದ್ದವರು ಎಲ್ಲರದು ಎಕ್ಸಾಮ್ ಆಗಿದೆ ಅನಿಸುತ್ತೆ, ಆಲ್ಮೋಸ್ಟ್ ಎಲ್ಲರದು. ಕೆಲವೊಂದು ಇವಾಗ ಪೋಸ್ಟ್ಪೋನ್ ಆಗಿದೆ, 18th ಲಾಸ್ಟ್ ಇದೆ. ಇಲ್ಲ, ಐ ಥಿಂಕ್ ನೀವೆಲ್ಲ ಜೂನಿಯರ್ಸ್ದೆಲ್ಲ ಕ್ಲಿಯರ್ ಆಗಿ, ಅಂದರೆ ಎಕ್ಸಾಮ್ ಎಲ್ಲ ಮುಗ್ದಿರಬಹುದು. ಮತ್ತು ಎಷ್ಟು ಜನ ರೀಲ್ ಚಾಲೆಂಜ್ ನಮ್ಮ ಪೋಸ್ಟ್ ನೋಡಿದ್ದೀರಾ ಆ್ಯಂಡ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಸೊ ನಿಮಗೆ ಹೇಗೆ ಅನಿಸುತ್ತಾ ರೀಲ್ ಚಾಲೆಂಜ್? ಇಂಟ್ರೆಸ್ಟಿಂಗ್ ಅನಿಸಿದೆನಾ? ಎಷ್ಟು ಜನಗೆ ರೀಲ್ ಚಾಲೆಂಜ್ ಯಾವ ಟಾಪಿಕ್ ಮೇಲಿದೆ ಅಂತ ಗೊತ್ತು? ಕಮೆಂಟ್ ಮಾಡಿ. ನಿಮಗೆ ಎಷ್ಟು ಜನ ನೋಡಿದ್ದೀರಾ ಅಂತ ಗೊತ್ತಾಗತ್ತೆ. ಸೊ ರೀಲ್ ಚಾಲೆಂಜ್ ಆನ್ ವಾಟ್ ಟಾಪಿಕ್? ಜಸ್ಟ್ ಕಮೆಂಟ್. ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತಾಗತ್ತೆ. ಎಸ್, ನಮ್ಮ ಪಾಡ್ಕಾಸ್ಟ್ ಎಪಿಸೋಡ್ 2 ಗೆಸ್ಟ್ ರವಿ ಅವರು ಜಾಯ್ನ್ ಆಗಿದ್ದಾರೆ. ಅವರು ಆನ್ಸರ್ ಮಾಡಿದ್ದಾರೆ ಅಪರಿಚಿತ ಲಾ ಅಂತ. ಎಸ್, ಇಟ್ಸ್ ಕರೆಕ್ಟ್. ಆದಷ್ಟು ಯಾರು ರೀಲ್ ಚಾಲೆಂಜ್ ತೊಗೊಳಕ್ಕೆ ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಲ ರೆಡಿ ಇದ್ದಾರೆ, ಅವರಿಗೂ ಈ ಲೈವ್ ಶೇರ್ ಮಾಡಿ. ಯಾಕಂದರೆ ಏನೇ ಡೌಟ್ಸ್ ಕ್ವೆರೀಸ್ ಇದ್ದರೆ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಈ ಲೈವ್ ಸೆಷನಲ್ಲಿ. ಯಾಕಂದರೆ ಕೆಲವೊಮ್ಮೆ ಕ್ಲಾರಿಟಿ ಇರೋದಿಲ್ಲ, ಏನು ಮಾಡಬೇಕು ರೀಲ್ ಅಂತನೂ ಡೌಟ್ಸ್ ಇರುತ್ತೆ, ಅದ್ರ ಸಲುವಾಗಿ. ವೆಸ್ಟ್ ಬೆಂಗಾಲಲ್ಲಿ ರೇಪ್ ಕೇಸ್ ಆಯಿತು. ಸೊ ಅಲ್ಲಿ ಫುಲ್ ಗಲಾಟೆ ನಡೀತು. ಅದಾದಮೇಲೆ ಕರೆಕ್ಟ್ 25 ಡೇಸಿಗೆ ಈ ಅಪರಿಚಿತ ಬಿಲ್ 2024 ಮಮತಾ ಬ್ಯಾನರ್ಜಿಯವರು ಬಿಲ್ ಪಾಸ್ ಮಾಡಿದ್ದಾರೆ. ಸೊ ಇದು ಲೆಜಿಸ್ಲೇಷನ್ ಆಗಿದೆ ಆ್ಯಂಡ್ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ನಡೆದಿದೆ. ಜಸ್ಟ್ ಈಗ ಗವರ್ನರ್ದು ಅಸೆಂಟ್ ಅಷ್ಟೇ ಬಾಕಿ ಇದೆ ತಗೊಳ್ಳೋದು. ಅದು ಬಿಟ್ಟರೆ ಎಲ್ಲ ಪ್ರಪೋಸಲ್ಲು ಇಟ್ಟಿದ್ದಾರೆ. ಆ್ಯಂಡ್ ಈಗ ನೋಡಿ, ಅಪರಿಚಿತ ಲಾ ಇದೆಯಲ್ಲ, ಅದು ಪ್ರಪೋಸಲ್ ಯಾಕೆ ಮಾಡಿದ್ರಂದರೆ, ಮೇನ್ ಅದರೊಳಗೆ ಏನಿದೆ, ಅವರು ಭಾರತೀಯ ನ್ಯಾಯ ಸಂಹಿತೆ ಒಳಗೆ ಸೆಕ್ಷನ್ 64 ಸಬ್ಸೆಕ್ಷನ್ 1 ಮತ್ತು 2 ಇದನ್ನು ಅವರು ಅಮೆಂಡ್ ಮಾಡಬೇಕಂತ ಈ ಬಿಲ್ ತೊಗೊಂಡು ಬಂದಿದ್ದಾರೆ. ಇದನ್ನು ಅವ್ರು ಹೇಳಿದರು ಅಂತೆ, ನಾನು ಓದಿದ ಪ್ರಕಾರ. ಸೊ ಇವರು ಸೆಂಟ್ರಲ್ ಲೆವೆಲಲ್ಲಿ ರೀಚ್ ಮಾಡಿದರು ಈ ಥರ ಅಮೆಂಡ್ಮೆಂಟ್ ಆಗಬೇಕು ಅಂತ. ಬಟ್ ಏನೂ ಆ್ಯಕ್ಷನ್ ತೊಗೊಲಿಲ್ಲ ಅಂದಾಗ ದೇ ಟುಕ್ ದಿಸ್ ಫಸ್ಟ್ ಸ್ಟೆಪ್. ಅವರಾಗೆ ಇದನ್ನು ಆ್ಯಕ್ಷನ್ ತೊಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಮೇಡ್ ದೇರ್ ಓನ್ ಬಿಲ್, ದಟ್ ಈಸ್ ಅಪರಿಚಿತ ಲಾ. ಅವ್ರದ್ದೇ ಒಂದು ಲಾ ಮಾಡಿಬಿಟ್ರು ಅವರು.
ಸೊ ದ್ಯಾಟ್ ಇದೊಂದು ಒಂದು ಏನನ್ಬೋದು, ಇದೊಂದು ಇದೇ ನೋಡಿ ಬೇರೆಯವರು ಇನ್ಸ್ಪೈರ್ ಆಗಿ ಚೇಂಜ್ ಮಾಡಬೇಕು ಅಂತ ಅದೊಂದು ಅವ್ರ ಇಂಟೆನ್ಷನ್ ಇತ್ತು ಹಿಂದೆ. ಅದಕ್ಕೆ ಇದು ಅಪರಿಚಿತ ಲಾ ಮಾಡಿದ್ರು ಅವರು. ಎಷ್ಟು ಚೆನ್ನಾಗಿ ಗೊತ್ತು ಅಪರಿಚಿತ ಲಾ ಒಳಗೆ ಏನೇನಿದೆ ಅಂತ, ಎಷ್ಟು ಚೆನ್ನಾಗಿ ಗೊತ್ತು. ಎನಿ ಇನ್ಫಾರ್ಮೇಷನ್ ಅಪರಿಚಿತ ಲಾ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆಯಾ? How many of you know about reel challenge? We have proposed one reel challenge. ಅದು 8th ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗೋದಿದೆ. ದ್ಯಾಟ್ ಈಸ್ ಫ್ರಮ್ ಸಂಡೇ. ಸೊ ಅದ್ರ ಬಗ್ಗೆ ಏನಾದರೂ ಗೊತ್ತಾ? ರೀಲ್ ಚಾಲೆಂಜ್ ನಾವು ಕೊಟ್ಟಿದ್ದು. ಹ್ಯಾವ್ ಯು ಚೆಕ್ ದಟ್ ಪೋಸ್ಟ್ ಅಬೌಟ್ ದ ರೀಲ್ ಚಾಲೆಂಜ್, ವಾಟ್ ವಿ ಹ್ಯಾವ್ ಸೆಡ್? ರೀಲ್ ಚಾಲೆಂಜ್ ಬಗ್ಗೆ ಆದರೂ ಗೊತ್ತಾ? ನಾವು ರೀಲ್ ಚಾಲೆಂಜ್ ಕೊಟ್ಟಿದ್ದು. ನೋಡಿ, ಇದು ಅಪರಿಚಿತ ಬಿಲ್ ಇದೆಲ್ಲ, ಅಪರಿಚಿತ ವುಮೆನ್ ಆ್ಯಂಡ್ ಚೈಲ್ಡ್ ವೆಸ್ಟ್ ಬೆಂಗಾಲ್ ಕ್ರಿಮಿನಲ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಅಂತ ಇದೆ. ಸೊ ಇದು ಇದರದ್ದು ಮೇನ್ 3 ಕ್ರಿಟಿಕಲ್ ಎಲಿಮೆಂಟ್ಸ್, 3 ಕ್ರಿಟಿಕಲ್ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಒಂದಂದರೆ ಅವರು ಪನಿಷ್ಮೆಂಟ್ ಇನ್ಕ್ರೀಸ್ ಮಾಡೋಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ ಇದರಲ್ಲಿ, ಎಸ್ಪೆಷಲಿ ಅಂಡರ್ ಸೆಕ್ಷನ್ 64 ಆಫ್ ಭಾರತೀಯ ನ್ಯಾಯ ಸಂಹಿತ. ಅದು ರೇಪ್ ಪನಿಷ್ಮೆಂಟ್ ಬಗ್ಗೆ ಹೇಳುತ್ತೆ. ರೇಪ್ ಪನಿಷ್ಮೆಂಟ್ ಹೆಂಗಿತ್ತು, ಅದು ನಾಟ್ ಲೆಸ್ ದೆನ್ 10 years ಇರಬಾರ್ದು, 10 yearsಗಿಂತ ಕಮ್ಮಿ ಇರಬಾರ್ದು, ಮತ್ತು ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಇತ್ತು. ಬಟ್ ಅವ್ರೇನು ಪ್ರಪೋಸಲ್ ಇಟ್ಟಿದ್ದಾರೆ ಅಂದರೆ ಬರೀ ಈ 10 yearsನ್ನು ತೆಗೆದೇ ಹಾಕಿಬಿಟ್ಟಿದ್ದಾರೆ. ಒಂದು ಲೈಫ್ ಇಂಪ್ರಿಸನ್ಮೆಂಟ್, ನ್ಯಾಚುರಲ್ ಲೈಫ್, ಅವ್ನು ಎಷ್ಟು ಜೀವನ ಇದೆ ಅಷ್ಟೆಲ್ಲ ಜೈಲೊಳಗೆ ಇರಬೇಕು, ಅಥವಾ ಡೆತ್ ಅಂತ, ಇವೆರಡೇ ಹಾಕಿರೋದು ಅದರಲ್ಲಿ. ಸೊ ಇದನ್ನು ಪ್ರಪೋಸಲ್ ಇಟ್ಟಿದ್ದಾರೆ. 3 ಕ್ರಿಟಿಕಲ್ ಎಲಿಮೆಂಟ್ಸ್ ಇದೆ ಅಪರಿಚಿತ ಬಿಲ್ದು. ದಿಸ್ ಈಸ್ ಫಸ್ಟ್ ಒನ್. ಆಮೇಲೆ ಸೆಕೆಂಡ್ ಒನ್ನು ಸ್ಪೀಡಿ ಇನ್ವೆಸ್ಟಿಗೇಷನ್. ಅವ್ರು ಏನು ಪ್ರಪೋಸಲ್ ಮಾಡಿದಾರಂದರೆ, ಅಪರಿಚಿತ ಟಾಸ್ಕ್ ಫೋರ್ಸ್ ಕಾನ್ಸ್ಟಿಟ್ಯೂಟ್ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಪರಿಚಿತ ಟಾಸ್ಕ್ ಫೋರ್ಸ್ ಆಗಬೇಕು. ಯಾಕಂದರೆ ಇನ್ವೆಸ್ಟಿಗೇಷನ್ ಹೇಗಿದೆ ನೋಡಿ, ಅವ್ರ ಪ್ರಪೋಸಲ್ ಯಾವ ಥರ ಮಾಡಿದ್ದಾರೆ ಅಂದರೆ 21 days ಒಳಗೆ, ಈಗ ಒಂದು ರೇಪ್ ಕೇಸ್ ಫೈಲ್ ಆಗಿತ್ತಂದರೆ 21 days ಒಳಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಅಂದರೆ 21 days ಒಳಗೆ ಇನಿಷಿಯಲ್ ರಿಪೋರ್ಟ್ ಬರಬೇಕು ಅಂತ ಅವರು ಪ್ರಪೋಸಲ್ ಇಟ್ಟಿದ್ದಾರೆ ಆ ಬಿಲ್ ಒಳಗೆ. ದಿಸ್ ಇಸ್ ಸೆಕೆಂಡ್ ಒನ್. ಮತ್ತು ಥರ್ಡ್ ಒನ್ ಏನಂದರೆ ಸ್ಪೀಡಿ ಜಸ್ಟಿಸ್. ಅವ್ರ ಫೋಕಸ್ ಸ್ಪೀಡಿ ಜಸ್ಟಿಸ್ ಮೇಲಿದೆ. ಸೊ ಏನಂದರೆ ಸಪ್ರೇಟ್ ಅದಕ್ಕೆ ಕೋರ್ಟ್ ಮಾಡಿರಿ ಅಂತ ಅವ್ರ ಪ್ರಪೋಸಲ್ ಇದೆ. ಸ್ಪೆಷಲ್ ಕೋರ್ಟ್ಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಎಸ್ಪೆಷಲಿ ಇದು ಸೆಕ್ಷುವಲ್ ಅಸಾಲ್ಟ್ ಮೇಲೆ ಇರತ್ತಲ್ಲ, ಪೋಕ್ಸೋ ಕೇಸ್ ಆಗಿರ್ಬೋದು, ಆ್ಯಂಡ್ ಈ ಸೆಕ್ಷುವಲ್ ಅಸಾಲ್ಟ್ ಕೇಸ್ ಎಲ್ಲ ಏನಿರತ್ತಲ್ಲ, ಅದ್ರ ಸಲುವಾಗಿ ಸಪ್ರೇಟ್ ಒಂದು ಸ್ಪೆಷಲ್ ಕೋರ್ಟೇ ಮಾಡಿ ಅಂತ ಅವ್ರದ್ದು ಇನ್ನೊಂದು ಪ್ರಪೋಸಲ್ ಇಟ್ಬಿಟ್ಟಿದ್ದಾರೆ. ಸೊ ಇದು 3 ಮೇನ್ ಎಲಿಮೆಂಟ್ಸ್ ಆಫ್ ದಿಸ್ ಅಪರಿಚಿತ ಬಿಲ್. ಅದ್ರ ಸಲುವಾಗಿ ಬಟ್ ಇಲ್ಲಿ ಏನು ಗೊತ್ತಾ, ಇನ್ನೊಂದು ಡ್ರಾಬ್ಯಾಕ್ ಏನಂದರೆ, ಈಗ ಅಮೆಂಡ್ಮೆಂಟ್ ಏನು ಪ್ರಪೋಸ್ ಮಾಡಿದಾರಲ್ಲ, ಆ್ಯಸ್ ಪರ್ ಇದು ಆರ್ಟಿಕಲ್ 172 ಮತ್ತು ಆರ್ಟಿಕಲ್ 161 ನಾವು ತೊಗೊಂಡ್ರೆ ಇಲ್ಲಿ ಒಂದು ಡೆತ್ ಪೆನಾಲ್ಟಿ ಆಗಬೇಕು. ಡೆತ್ ಪೆನಾಲ್ಟಿ ಆದರೆ ಈಗ ಪಾರ್ಡನ್ ಕೊಡೋದು ಅಂದರೆ ಕ್ಷಮಿಸೋದು ಯಾರ ಹತ್ರ ರೈಟ್ ಇರುತ್ತೆ, ಒಂದು ಗವರ್ನರ್ ಅಥವಾ ಪ್ರೆಸಿಡೆಂಟ್. ಸೊ ಅದು ಆರ್ಟಿಕಲ್ 72 ಮತ್ತು 161 ಒಳಗೆ ಇದೆ. ಬಟ್ ಇಲ್ಲಿ ರೈಟ್ ಟು ಪಾರ್ಡನ್ ಅನ್ನೋದೇ ಇಲ್ಲ ಇದ್ರೊಳಗೆ. ಯಾಕಂದರೆ ಅದನ್ನು ತೆಗೆದೇ ಹಾಕಿಬಿಟ್ಟಿದ್ದಾರೆ, ಕಂಪಲ್ಸರಿ ಪನಿಷ್ಮೆಂಟ್ ಅಂತಲೇ ಆಗಿಬಿಡತ್ತೆ. ಸೊ ಈ ರೈಟ್ ಕೂಡ ದಿಸ್ ರೈಟ್ ಈಸ್ ವೈಲೇಟೆಡ್. ಈ ಬಿಲ್ಲಿಂದ ಈ ರೈಟ್ ಏನಿದೆ ಅಲ್ಲ, ಇದು ವೈಲೇಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅ ಡ್ರಾಬ್ಯಾಕ್.
ಬಟ್ ಯಾ ಹೇಗಂದ್ರೆ ಇದು ಈಗ ನೋಡಿ ನಾವು ಲಾ ಸ್ಟೂಡೆಂಟ್ಸ್ ಆಗಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇನ್ನು ಅಪರಾಜಿತ ಬಿಲ್, ಯಾಕಂದ್ರೆ ಇದು September 3rd 2024 ರೀಸೆಂಟ್ ಆಗಿನೇ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ, ವೆಸ್ಟ್ ಬೆಂಗಾಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾವು ಫಸ್ಟ್ ಗೊತ್ತು ಮಾಡ್ಕೊಂಡು ಮತ್ತೆ ಜನರಲ್ ಪಬ್ಲಿಕ್ಕಿಗೂ ಗೊತ್ತಾಗಬೇಕಲ್ಲ, ಅದ್ರ ಸಲುವಾಗಿ ನಾವು ಕಲಿಬೇಕು ಇದ್ರ ಬಗ್ಗೆ. ಸೊ ಮೇನ್ ಅವರು BNS ಮೇಲೆ ಫೋಕಸ್ ಮಾಡಿದ್ದಾರೆ. ಈಗ ರೀಲ್ ಚಾಲೆಂಜ್ ಬಗ್ಗೆ ನಾನು ಹೇಳೋಳಿದ್ದೀನಿ. ಎಷ್ಟು ಜನಗೆ ರೀಲ್ ಚಾಲೆಂಜ್ ಬಗ್ಗೆ ಗೊತ್ತು? ಪ್ಲೀಸ್ ಹ್ಯಾಂಡ್ಸ್ ಅಪ್. ಏನಾದರೂ ಒಂದು ಇಂಡಿಕೇಶನ್ ಕೊಡಿ ಇನ್ ದ ಕಮೆಂಟ್ ಬಾಕ್ಸ್, ಸೊ ದ್ಯಾಟ್ ಐ ವಿಲ್ ಗೆಟ್ ಟು ನೋ ಎಷ್ಟು ಜನಗೆ ನಾವು ರೀಲ್ ಚಾಲೆಂಜ್ ಕೊಟ್ಟಿದ್ದು, ಎಷ್ಟು ಜನ, ಹೌ ಮೆನಿ ಆಫ್ ಯು ಆರ್ ಅವೇರ್ ರೀಲ್ ಚಾಲೆಂಜ್ ಇನ್ ಕನ್ನಡ. ಎಷ್ಟು ಚೆನ್ನಾಗೆ ರೀಲ್ ಚಾಲೆಂಜ್ ಇನ್ ಕನ್ನಡ ನಮ್ಮದು ಪೋಸ್ಟ್ ಚೆಕ್ ಮಾಡಿದ್ದೀರಾ? ರೀಲ್ ಚಾಲೆಂಜ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ. ಇಫ್ ನೀವು ನಮ್ದು ರೀಲ್ ಚಾಲೆಂಜ್ದು ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಪೋಸ್ಟ್ ಅದನ್ನು ಚೆಕ್ ಮಾಡಿ, ನಮ್ಮ ರೀಲ್ ಚಾಲೆಂಜ್ದು. ನಮ್ಮ ರೀಲ್ ಚಾಲೆಂಜ್ದು ಪೋಸ್ಟ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಸೊ ನಾವು ಏನು ರೀಲ್ ಚಾಲೆಂಜ್ ಮಾಡಿದ್ದೀವಂದರೆ, ರೀಲ್ ಚಾಲೆಂಜ್ ನೀವು ಅಪರಿಚಿತ ಬಿಲ್ ಮೇಲೆ ಕನ್ನಡದಲ್ಲೇ ಮಾಡಬೇಕು, ಕನ್ನಡದಲ್ಲೇ ರೀಲ್ ಮಾಡಬೇಕು ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರಬೇಕು. ಹೇಗಂದರೆ ಈಗ ನೋಡಿ, ಲೀಗಲ್ ಟರ್ಮಿನಾಲಜಿ ಇರುತ್ತೆ. ಲೀಗಲ್ ಟರ್ಮಿನಾಲಜಿ ನಮಗೆ ಅರ್ಥ ಆಗುತ್ತೆ ಆ್ಯಸ್ ಎ ಲಾ ಸ್ಟೂಡೆಂಟ್, ಬಟ್ ನಾರ್ಮಲ್ ಜನರಿಗೆ ಆ್ಯಸ್ ಅ ಲೇಮನ್ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಲೇಮನ್ ಟರ್ಮ್ಸಲ್ಲಿ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ, ನಿಮ್ಮ ಸ್ಕಿಲ್ಸ್ ಹೇಗೆ ಯೂಸ್ ಮಾಡ್ತೀರಿ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ರೀಲ್ ಚಾಲೆಂಜ್ ಮೇನ್ ಅದ್ರ ಮೇಲೆ ಇದೆ. ಸೊ ಅಪರಿಚಿತ ಬಿಲ್, ಸೊ ನೀವು ರೀಲಲ್ಲಿ ಏನೇನು ಹೇಳಬೇಕಂದ್ರೆ, ಅಪರಿಚಿತ ಬಿಲ್ ಯಾಕೆ ಪಾಸ್ ಮಾಡಿದ್ರು, ವಾಟ್ ವಾಸ್ ದ ಏಮ್ ಬಿಹೈಂಡ್ ದ್ಯಾಟ್, ನೀವು ಅದನ್ನು ನಿಮ್ಗೆ ಹೇಗೆ ಹೇಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇದರಿಂದ ಏನೇನಿತ್ತು ಆ್ಯಂಡ್ ಮೇನ್ ಅದರೊಳಗೆ ಯಾವ ಮೇನ್ ಪ್ರೊವಿಷನ್ ಫೋಕಸ್ ಮಾಡಿದ್ದಾರೆ, ಸೊ ಯಾವುದು ಮೇನ್ ಇಂಪಾರ್ಟೆಂಟ್ ಇದೆ, ಪನಿಷ್ಮೆಂಟ್ ಆಗಲಿ ಏನಾಗಲಿ, ಯಾವ ಪ್ರೊವಿಷನ್ ಮೇನ್ ಫೋಕಸ್ ಮಾಡಿದ್ದಾರೆ, ಇದು ಜನರಿಗೆ ಗೊತ್ತಾಗಲೇಬೇಕು ಅಂತ ನಿಮಗೇನು ಅನ್ಸತ್ತಲ್ಲ ಅದನ್ನು ನೀವು ಹೈಲೈಟ್ ಮಾಡಬೇಕು. ಆ್ಯಂಡ್ ಲಾಸ್ಟ್, ಇದು ಇಂಪಾರ್ಟೆಂಟ್ ಪಾರ್ಟ್ ರೀಲ್ ಚಾಲೆಂಜ್ ಏನಂದರೆ, ನೀವು ನೆಗೆಟಿವ್ ಮತ್ತು ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಫ್ ದ್ಯಾಟ್ ಬಿಲ್. ಫಾರ್ ಎಕ್ಸಾಂಪಲ್, ಈಗ ಅದು ಅಪರಿಚಿತ ಬಿಲ್ ಪಾಸ್ ಆಯ್ತಂದರೆ ಅದ್ರ ನೆಗೆಟಿವ್ ಎಫೆಕ್ಟ್ಸ್ ಏನಾಗ್ಬೋದು, ಅದರ ನೆಗೆಟಿವ್ ಸೈಡ್ ಮತ್ತು ಪಾಸಿಟಿವ್ ಸೈಡ್ ಎರಡೂ ಪರ್ಸ್ಪೆಕ್ಟಿವಿಂದ ನೀವು ಹೇಳಬೇಕು. ಅದನ್ನು ನಿಮ್ಮ ಸೈಡ್ ಕ್ರಿಟಿಸಿಸಮು ಮಾಡಬೇಕು, ಮತ್ತು ಅದು ಇಂಪ್ಲಿಮೆಂಟ್ ಆದರೆ ಏನು ಅಡ್ವಾಂಟೇಜಸ್ ಇದೆ ಅನ್ನೋದು ನೀವು ಅದರೊಳಗೆ ಹೇಳಬೇಕು. ಬಿಕಾಸ್ ಇದರೊಳಗೆ ಒಪಿನಿಯನ್ ಚೇಂಜ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಅ ಬಿಗ್ ಚಾಲೆಂಜ್. ಯಾಕೆಂದರೆ ನಾವು ಒಂದು ಲಾ ಪಾಸ್ ಆದರೆ ನಾವು ಹಾಗೆ ಎಕ್ಸೆಪ್ಟ್ ಮಾಡೋದಿಲ್ಲ. ಕೆಲವೊಂದು ಅದ್ರೊಳಗೆ ಡ್ರಾಬ್ಯಾಕ್ಸು ಇರುತ್ತೆ, ನೆಗೆಟಿವ್ ಸೈಡು ಇರುತ್ತೆ. ಅದನ್ನು ನಾವು ಕಂಡು ಹಿಡಿದು ಏನು ಚೇಂಜ್ ಆಗಬೇಕು, ಕ್ರಿಟಿಸೈಸ್ ಮಾಡೋದು ಒಂದು ಕ್ರಿಟಿಸೈಸ್ ಮಾಡೋದು ಒಂದು ಸ್ಕಿಲ್ ಇರಬೇಕು. ಯಾಕಂದ್ರೆ ಇಲ್ಲಾಂದರೆ ಅದ್ರದ್ದು ಫ್ಯೂಚರ್ ಪರ್ಸ್ಪೆಕ್ಟಿವ್ ಏನಿರ್ಬೋದು, ಇವಾಗ ಹಿಂಗಿದೆ, ಮುಂದೆ ಏನಿರ್ಬೋದು ಅಂತ ನಮಗೆ ಗೊತ್ತಾಗಬೇಕು. ಅದ್ರ ಸಲುವಾಗಿ ಸೊ ಇದು ಮೇನ್ ಫೋಕಸ್ ಮಾಡ್ಬೇಕು ನೀವು ರೀಲ್ ಚಾಲೆಂಜ್ ಅಲ್ಲಿ. ಫಸ್ಟ್, ವಾಟ್ ಈಸ್ ದ ಏಮ್ ಬಿಹೈಂಡ್ ದಟ್ ಬಿಲ್. ಸೆಕೆಂಡ್ ಒನ್, ವಾಟ್ ಆರ್ ದ ಮೇನ್ ಪ್ರೊವಿಷನ್ ವಿಚ್ ಇಸ್ ಫೋಕಸ್ಡ್ ಅಪಾನ್, ಮೇನ್ ಚೇಂಜಸ್ ಏನ್ ತರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದನ್ನ ನೀವು ಹೇಳಬೇಕು. ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಕ್ರಿಟಿಸಿಸಮ್ ಆಫ್ ದಟ್ ಬಿಲ್. ಸೊ ವಾಟ್ ಈಸ್ ದ ಪಾಸಿಟಿವ್ ಸೈಡ್ ಆ್ಯಂಡ್ ನೆಗೆಟಿವ್ ಸೈಡ್ ಆಫ್ ದಟ್ ಬಿಲ್, ಅದನ್ನ ನೀವು ಹೇಳಬೇಕು. ಸೊ ಅದು ನೀವು ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀರಿ, ಕ್ರಿಯೇಟಿವ್ಲಿ ಹೇಗೆ ಮಾಡ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಯು ಹ್ಯಾವ್ ಟು ಡೂ ಇಟ್ ಇನ್ ಸಚ್ ಅ ವೇ ದಟ್ ಎಲ್ಲ ನಾರ್ಮಲ್ ಮನುಷ್ಯ, ಲೆಮನ್ ಮನುಷ್ಯನೂ ಅದನ್ನ ಅರ್ಥ ಮಾಡ್ಕೋಬೇಕು. ಲಾ ಸ್ಟೂಡೆಂಟ್ಸ್, ಲಾ ಕರಿಯರ್ನವರಿದ್ದವರು ಆರಾಮ ಅರ್ಥ ಮಾಡ್ಕೋತಾರೆ. ಬಟ್ ಆಸ್ ಅ ಲೆಮನ್ ಲ್ಯಾಂಗ್ವೇಜ್ ಒಳಗೆ ನೀವು ಹೇಳೋದು ಒಂದು ದೊಡ್ಡ ಚಾಲೆಂಜ್. ಸೊ ಅದನ್ನ ನೀವು ಹೇಗೆ ಅರ್ಥ ಮಾಡಿಸ್ತೀರಾ, ಅದು ಎಷ್ಟು ಚೆನ್ನಾಗಿ ಇಷ್ಟ ಆಗತ್ತೆ, ಎಷ್ಟು ಜನರಿಗೆ ಅದು ಶೇರ್ ಆಗತ್ತೆ. ಯಾಕೆ ಇದು ವಿನ್ನರ್ ಯಾರಂದ್ರೆ, ಈ ರೀಲ್ ಚಾಲೆಂಜ್ ವಿನ್ನರ್
ಯಾರ್ದು ವ್ಯೂಸ್ ಜಾಸ್ತಿ ಬರುತ್ತೆ, ರೀಶೇರ್ಸ್ ಜಾಸ್ತಿ ಯಾರ್ದಾಗತ್ತೆ, ಲೈಕ್ ಯಾರು ಜಾಸ್ತಿ ಆಗತ್ತೆ ಅವರಿಗೆ ನಾವು ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಗೊತ್ತಾ? ಬಿಕಾಸ್ ಲೆಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸೋದು ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನ ಲೆಮನ್ ಅವರಿಗೆ ನಾರ್ಮಲ್ ಜನರಿಗೆ ಅರ್ಥ ಆಯ್ತು ಅಂಡ್ ಅವರಿಗೆ ಅದರಿಂದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಅನ್ಸ್ತಂದ್ರೆ ದಟ್ ಈಸ್ ಅ ಗ್ರೇಟ್ ವರ್ಕ್ ಅಂಡ್ ಇಟ್ ಮಸ್ಟ್ ಬಿ ಅಪ್ರಿಶಿಯೇಟೆಡ್. ಅದ್ರ ಸಲುವಾಗಿ ನೀವೆಷ್ಟು ಈಸಿಯಾಗಿ ಅದನ್ನ ಕರೆಕ್ಟ್ ಆಗಿ ಜನರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಆ ಬೇಸಿಸ್ ಮೇಲೆ ಯು ವಿಲ್ ಬಿ ಚೂಸನ್ ಆಸ್ ಎ ವಿನ್ನರ್. ಸೊ ವಿನ್ನರ್ ಅಂತ ಹಾಗೆ ಚೂಸ್ ಮಾಡ್ತೀವಿ ನಾವು. ನೀವು ಅದನ್ನ ಹೇಗೆ ಈಸಿಯಾಗಿ ಮಾಡ್ತೀರಾ, ಅದು ನಿಮ್ ಕ್ರಿಯೇಟಿವಿಟಿ. ನಾನು ನಿಮ್ಗೆ ಏನೇನ್ ಕವರ್ ಮಾಡ್ಬೇಕು ಅಪರಿಚಿತ ಬಿಲ್ ಬಗ್ಗೆ ಜಸ್ಟ್ ಹೇಳಿದೆ. ಸೊ ನೀವು ಮೇನ್ ಹೇಗೆ ಮಾಡೋದು ಎಲ್ಲ ನಿಮ್ದು ಏನ್ ಕ್ರಿಯೇಟಿವಿಟಿ ಇದೆ, ನಿಮ್ದು ಏನ್ ಕ್ರಿಯೇಟಿವಿಟಿ ಇದೆ ನೀವು ಹೊರಗೆ ತಗೊಂಡ್ ಬನ್ನಿ. ಹೌದು, ನೀವು ಕೆಲವೊಬ್ರು ಇದ್ದೀರಾ ರೀಲ್ ಮಾಡಿರೋದಿಲ್ಲ, ಬಟ್ ಸ್ಟಿಲ್ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಟ್ಯಾಲೆಂಟ್, ಯು ವಿಲ್ ಬಿ ಹ್ಯಾವಿಂಗ್ ದಟ್ ಸ್ಕಿಲ್ಸ್. ಟ್ರೈ ಮಾಡಿ, ಟ್ರೈ ಮಾಡಕ್ ಏನ್ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಟ್ರೈ ಅಂಡ್ ಅದರಿಂದ ನಿಮ್ಗೆ ಏನಾಗತ್ತೆ, ಇದರಿಂದ ಏನಾಗತ್ತೆ, ನೀವು ಅಪರಿಚಿತ ಬಿಲ್ ಬಗ್ಗೆ ಕಲಿತೀರಾ, ಮತ್ತೆ ನಾರ್ಮಲ್ ಜನರಿಗೆ ಹೇಳ್ಕೊಡೋದು ನಿಮಗ್ ಗೊತ್ತಾಗತ್ತೆ. ಸೊ ಅದರಿಂದ ಏನ್ ಮಾಡ್ಬೇಕಂದ್ರೆ ನೀವು ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ಆರ್ ರೀಲ್ ಚಾಲೆಂಜ್. ಈಗ ಎಷ್ಟು ಜನ ಲೈವ್ ನೋಡ್ತಾ ಇದ್ದೀರಾ? ಐ ಹೋಪ್ ಯು ಆಲ್ ಹ್ಯಾವ್ ಸಾ ದಟ್ ರೀಲ್ ಚಾಲೆಂಜ್ ನಾವು ಕೊಟ್ಟಿದ್ದೀವಿ ಆ್ಯಂಡ್ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 8 ಸೆಪ್ಟೆಂಬರ್. ಇದು 1 ಮಂತ್ ಇರುತ್ತೆ, ಯಾಕಂದ್ರೆ ಅಟ್ಲೀಸ್ಟ್ 1 ಮಂತ್ ಆದ್ರೂ ಟೈಮ್ ಬೇಕು ಪ್ರಿಪೇರ್ ಆಗಕ್ಕೆ, 1 ಮಂತ್ ಟೈಮ್ ಬೇಕು ಜನರಿಗೆ ರೀಚ್ ಆಗಕ್ಕೆ. ಸೊ ಫ್ರಮ್ 8 ಸೆಪ್ಟೆಂಬರ್ ಟು 8 ಅಕ್ಟೋಬರ್ ವರೆಗೂ ಇರುತ್ತೆ. ಅದ್ರ ಸಲುವಾಗಿ ಆ ಟೈಮಲ್ಲಿ ನೀವು ಯಾರ್ಯಾರು ಮಾಡೋರು ಮಾಡ್ಬೋದು. ಅಂಡ್ ಈ ರೀಲ್ ಚಾಲೆಂಜ್ ನಾವು ಪೋಸ್ಟ್ ಮಾಡಿದೀವಿ ನಮ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ, ಚೆಕ್ ಮಾಡಿ, ಎಲ್ಲ ಪೋಸ್ಟ್ ಮಾಡಿದೀವಿ ನಾವು. ಅದನ್ನ ಯಾರಿಗೆಷ್ಟು ಇಂಟ್ರೆಸ್ಟ್ ಇದೆ ಆ ಬಿಲ್ ಅಂದ್ರೆ ಯಾರು ಟೀಚಿಂಗ್ ಅಲ್ಲಿ ಚೆನ್ನಾಗಿದ್ದಾರೆ ಅಷ್ಟೇ ಅಲ್ಲ, ಯಾರ್ಯಾರಿಗೆ ಈ ನಿಮ್ ಫ್ರೆಂಡ್ಸ್ ಆಗ್ಲಿ ಎಲ್ಲರಿಗೂ ಶೇರ್ ಮಾಡಿ, ಸೋ ದ್ಯಾಟ್ ಅವರು ಕಲಿತಾರೆ ಮತ್ ಜನರಿಗೂ ಹೇಳ್ಕೊಡೋದು ಗೊತ್ತಾಗತ್ತೆ ಅವ್ರಿಗೆ. ಸೊ ಜಸ್ಟ್ ಶೇರ್, ಇದು ಚಾಲೆಂಜ್ ಶೇರ್ ಮಾಡಿ, ಬಿಕಾಸ್ ಇದರಿಂದ ಅಡ್ವಾಂಟೇಜ್ ತುಂಬಾ ಇದೆ. ನಾನು ಹೇಳ್ತೀನಿ, ಈ ರೀಲ್ ಚಾಲೆಂಜ್ ತಗೊಂಡ್ರೆ ಏನೆಲ್ಲ ಅಡ್ವಾಂಟೇಜ್ ಇದೆ ಅನ್ನೋದು ಹೇಳ್ತೀನಿ. ಐ ಹೋಪ್ ನಿಮಗೆಲ್ಲ ಈ ರೀಲ್ ಚಾಲೆಂಜ್ ಬಗ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಜಸ್ಟ್ ಥಮ್ಸ್ ಅಪ್ ಪ್ಲೀಸ್, ಥಮ್ಸ್ ಅಪ್ ದೋಸ್ ಹೂ ಆಲ್ ನೋ ಅಬೌಟ್ ಆರ್ ರೀಲ್ ಚಾಲೆಂಜ್. ಥಮ್ಸ್ ಅಪ್. ನೀವು ಎಷ್ಟು ರೆಸ್ಪಾನ್ಸ್ ಕೊಡ್ತೀರಾ, ವಿಲ್ ಬಿ ಹ್ಯಾಪಿ ಟು give you more information, or else we can't give more information without your interest. And ಇನ್ನೊಂದೇನಂದ್ರೆ ನಾವು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಿ, ಚರ್ಚೆ ಇನ್ ಸ್ಪೆಕ್ಟಾಕಲ್ಸ್ ಆಫ್ ಲಾ. ಐ ಹೋಪ್ ಯು ಪೀಪಲ್ ಆರ್ ವಾಚಿಂಗ್ ಇಟ್. ಇದು ನಾವು ಸ್ಟೂಡೆಂಟ್ಸ್ ಸಲುವಾಗಿನೇ ಮಾಡ್ತಾ ಇರೋದು. ವಿ ಆರ್ ಫೋಕಸಿಂಗ್ ಆನ್ ಸ್ಟೂಡೆಂಟ್ಸ್ ಫಾರ್ ದೇರ್ ಹೆಲ್ಪ್. ಅವ್ರಿಗೆ ಹೆಲ್ಪ್ ಆಗ್ಬೇಕಂತಾನೆ ಆ ತರಾನೇ ಅವರಿಗೆ ಗೆಸ್ಟ್ ಆಗಿ ಕರಿತಾ ಇದ್ದೀವಿ. ಯಾವ ತರ ಹೆಲ್ಪ್ಫುಲ್ ಆಗತ್ತೆ ಸ್ಟೂಡೆಂಟ್ಸಿಗೆ. ಸೊ ನೀವು ಪಾಡ್ಕಾಸ್ಟ್ ನೋಡಿರಬಹುದು, ನೋಡಿಲ್ಲ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಇದ್ದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀವಿ, ಲಿಂಕ್ಡ್ಇನ್ ಅಲ್ಲಿ ಇದ್ದೀವಿ. ಸೊ ಎಪಿಸೋಡ್ಸ್ ಅನ್ನ ನಾವೆಲ್ಲ ಅದ್ರೊಳಗೆ ಹಾಕಿದೀವಿ, ಹೋಗಿ ಚೆಕ್ ಮಾಡಿ. ಬಿಕಾಸ್ ನಾವು ಅದ್ ನಿಮ್ ಸಲುವಾಗೆ ಮಾಡ್ತಾ ಇರೋದು. ಇಂಟರ್ನ್ಶಿಪ್ ಬಗ್ಗೆ ಇರ್ಲಿ, ಏನೂ ಆಗ್ಲಿ, ನಿಮ್ ಅಕಾಡೆಮಿಕ್ ವೈಸ್ ಆಗ್ಲಿ, ನಿಮ್ ಕರಿಯರ್ ಡೆವಲಪ್ಮೆಂಟಿಗಾಗ್ಲಿ, ಸೊ ಅದನ್ನೆಲ್ಲ ಇಂಟೆನ್ಷನ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ನೀವು ಚೆಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಮಾಡಿ. ಎಪಿಸೋಡ್ 1 ಮತ್ತೆ 2 ನಾವು ಬಿಟ್ಟಿದೀವಿ ಇವಾಗ. ಎಷ್ಟ್ ಜನ ಚೆಕ್ ಮಾಡಿದ್ದೀರಾ? ಸೊ ಎಷ್ಟ್ ಚೆನ್ನಾಗಿ ಲೈಕ್ ಆಯ್ತು ಎಪಿಸೋಡ್ 1, 2, ಲೈಕ್ ಆನ್ ವಾಟ್ ಟಾಪಿಕ್ ಅಂಡ್ ಏನೆಲ್ಲ ಚರ್ಚೆ ಮಾಡಿದೀವಿ, ನಿಮಗೆ ಎಷ್ಟು ಯೂಸ್ಫುಲ್ ಆಗ್ತಾ ಇದೆ, ಯು ಕ್ಯಾನ್ ಶೇರ್ ಇನ್ ದ ಕಮೆಂಟ್ಸ್. ನಿಮ್ಗೆ ಏನ್ ಅನ್ಸುತ್ತೆ ಈ ಎಪಿಸೋಡ್ ಬಗ್ಗೆ? ಸೊ ನಿಮಗೆ ಎಷ್ಟು ಯೂಸ್ಫುಲ್ ಆಯ್ತು, ಡೂ ಶೇರ್. ನಿಮ್ಗೆ ಏನ್ ಅನ್ಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಪಿಸೋಡ್ 3 ನಾವು ಬೇಗ ಬಿಡ್ತೀವಿ. ಸೊ ಒಂದ್ 2-3 ದಿನದಲ್ಲಿ ಎಪಿಸೋಡ್ 3 ಕೂಡ ಅಪ್ಲೋಡ್ ಮಾಡ್ತೀವಿ.
ಫಸ್ಟ್ ಎಪಿಸೋಡ್ ಅಂಡ್ ಸೆಕೆಂಡ್ ಎಪಿಸೋಡ್ ಆಫ್ ಚರ್ಚೆ ಇನ್ ಸ್ಪೆಕ್ಟಕಲ್ಸ್ ಆಫ್ ಲಾ. ಫಸ್ಟ್ ನೀವು ಚೆಕ್ ಆದ್ರೂ ಮಾಡಿದ್ದೀರಾ ಎಪಿಸೋಡ್ 1 and 2. It was about topic internship and first episode was about ಒಬ್ರು ಗೆಸ್ಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಶಿ ಹ್ಯಾಸ್ ಇಂಟರ್ನ್ ಅಂಡರ್ ಜಸ್ಟಿಸ್ ಅರವಿಂದ್ ಕುಮಾರ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅವ್ರ ಹತ್ರ ಮಾಡಿದ್ರು, ಸೊ ಅವ್ರ ಹತ್ರನೂ ತಗೊಂಡ್ವಿ. ಅಂಡ್ ನೆಕ್ಸ್ಟ್ ಕೆ ವೇಣುಗೋಪಾಲ್ ಸರ್ ನಿಮ್ಗೆ ಗೊತ್ತಿರ್ಬೋದು, ಹಿ ವಾಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಅವ್ರ ಹತ್ರನೂ ಅವ್ರು ಇಂಟರ್ನ್ಶಿಪ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಾವು ಇಂಟರ್ವ್ಯೂ ತಗೊಂಡಿದ್ವಿ. ಯಾಕಂದ್ರೆ ಗೊತ್ತಾ, ಎಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ಇದೆ. they want to intern at the Supreme Court level, but the thing is they have ಅಂದ್ರೆ ಗೈಡೆನ್ಸ್ ಇಲ್ಲ, ಪ್ರಾಪರ್ ಗೈಡೆನ್ಸ್ ಇಲ್ಲ. ಯಾಕಂದ್ರೆ ಫಸ್ಟ್ ಜನರೇಷನ್ ಲಾಯರ್ ಇರ್ತಾರೆ ಅಥವಾ ಅಲ್ಲಿವರೆಗೂ ಹೋಗಿರೋದಿಲ್ಲ, ಅವರಿಗೆ ಗೈಡೆನ್ಸೇ ಸಿಗ್ತಾ ಇರೋದಿಲ್ಲ. ಅದ್ರ ಸಲುವಾಗಿ ನಿಮಗ್ ಪ್ರಾಬ್ಲಮ್ ಆಗ್ಬಾರ್ದು. ಬಿಕಾಸ್ ನನಗೇನಾದ್ರೂ ಮುಂಚೆನೆ ಈ ತರ ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರೆ ನಾನ್ ಅವಾಗ್ಲೇ ಆ ಅಪರ್ಚುನಿಟಿನ ಗ್ರ್ಯಾಬ್ ಮಾಡ್ತಿದ್ದೆ. ಬಿಕಾಸ್ ನಮಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತುಂಬಾ ಲೇಟ್ ಗೊತ್ತಾಯ್ತು. ಅಂಡ್ ಯು ಪೀಪಲ್ ಆರ್ ಲಿಟ್ರಲಿ ಲಕ್ಕಿ ದಟ್ ನಾವ್ ಈ ತರ ಎಲ್ಲ ಕಾಂಟೆಂಟ್ಸ್ ಕೊಡ್ತೀವಿ. ಅದರಿಂದ ನಿಮಗೆ ಒಂದು ಏನ್ ಮಾಡ್ಬೇಕು ಇಂಟರ್ನ್ಶಿಪ್ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ನಮ್ ಟೈಮಲ್ಲಿ ನಮ್ಗಂತೂ ಯಾರು ಹೇಳೋರೇ ಇರ್ಲಿಲ್ಲ. ಸೊ ತುಂಬಾ ಲೇಟ್ ಗೊತ್ತಾಗಿದೆ. ಯು ಶುಡಂಟ್ ರಿಗ್ರೆಟ್, ನೀವು ರಿಗ್ರೆಟ್ ಮಾಡ್ಕೋಬಾರ್ದು. ಈ 5 years ನೀವು ಫುಲ್ ಯೂಸ್ ಮಾಡ್ಕೋಬೇಕು, ಚಲೋ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅಂತ ನಮ್ಮ ಇಂಟೆನ್ಷನ್ ಇದೊಂದೇ. ಸೊ ಅದನ್ನ ಇಟ್ಕೊಂಡು ನಾವು ಇದನ್ನ ಹೊಸ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ, ದ್ಯಾಟ್ ಈಸ್ ಚರ್ಚೆ ಇನ್ ಸ್ಪೆಕ್ಟಕಲ್ಸ್ ಆಫ್ ಲಾ. ಸೊ ಅದ್ರ ಬಗ್ಗೆ ನಮಗೆ ಸ್ವಲ್ಪ ನಿಮ್ಗೇನ್ ಫೀಡ್ಬ್ಯಾಕ್ ಇದೆ ಅದನ್ನ ಕೊಡ್ಬೋದು. ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ. ಮತ್ತೆ ನಿಮಗೆ ಬೇರೆ ಯಾರಾದ್ರೂ ಬೇರೆ ಗೆಸ್ಟ್ ಬೇಕು ಆ ತರ ಏನಾದ್ರೂ ಡಿಮಾಂಡ್ ಇದ್ರೆ ನೀವು ಹೇಳಿ, ನಾವ್ ಅದನ್ನ ನೋಟ್ ಮಾಡ್ಕೊಳ್ತೀವಿ. ಹಂಗ ಏನಾದ್ರೂ ಪಾಸಿಬಲ್ ಇದ್ರೆ ನಾವ್ ಅದನ್ನ ಚೇಂಜಸ್ ಮಾಡ್ತೀವಿ, ಮತ್ತೆ ಬೇರೆ ಗೆಸ್ಟಿಗೂ ಕೂಡ ಕರೆಸ್ತೀವಿ. And if you have any doubts regarding internships, you can ask. Internship ಮೇಲೆ ಈಗ ಯಾಕಂದ್ರೆ ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲಾರ್ದು ಮುಗ್ದಿದೆ. ಅಂಡ್ ಪ್ಲೀಸ್ ಡು ನಾಟ್ ವೇಸ್ಟ್ ಯೋರ್ ಟೈಮ್. ಯಾಕಂದ್ರೆ ಈ ಟೈಮ್ ನಿಮಗೆ ಮತ್ತೆ ವಾಪಸ್ ಸಿಗೋದಿಲ್ಲ. ಸ್ಟಾರ್ಟ್ ಡೂಯಿಂಗ್ ಇಂಟರ್ನ್ಶಿಪ್ ಇನ್ ಯೋರ್ ಹಾಲಿಡೇಸ್. ಬಿಕಾಸ್ ಕಾಲೇಜ್ ಟೈಮಲ್ಲಿ ಸಾಧ್ಯ ಇಲ್ಲ ಮಾಡಕ್ಕೆ. ಈಗ ಇಂಟರ್ನ್ಶಿಪ್ ಮಾಡಕ್ಕೆ ಟೈಮ್ ಇದೆ, ಹಾಲಿಡೇಸು ಸ್ಟಾರ್ಟ್ ಆಗಿದೆ. ಸೊ ಇಂಟರ್ನ್ಶಿಪ್ ಮಾಡಕ್ ಸ್ಟಾರ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಏನೋ ಡೌಟ್ ಇದ್ರೆ ಇಂಟರ್ನ್ಶಿಪ್ ಬಗ್ಗೆ ನೀವು ಕೇಳಬಹುದು. ಅಂಡ್ ನಾನೀಗ ರೀಲ್ ಚಾಲೆಂಜಿಗೆ ಬರ್ತೀನಿ. ರೀಲ್ ಚಾಲೆಂಜ್ ಹೇಳಿದೆ ಆನ್ ಅಪರಿಚಿತ ಬಿಲ್. So how many of you are ready to take this challenge? I don't know, but I encourage you people, even though ನೀವು ರೀಲ್ ಅಲ್ಲಿ ಮಾತಾಡಕ್ಕೆ ಎಕ್ಸ್ಪರ್ಟ್ ಇಲ್ಲ, ನಂಗೆ ಮಾತಾಡಕ್ ಆಗೋದಿಲ್ಲ, ಕ್ಯಾಮ್ರಾ ಕಾನ್ಶಿಯಸ್ ಏನು ಇದ್ರೂ ಟ್ರೈ ಮಾಡಿ. ನಿಮ್ಗೆ ಆ ಫಿಯರ್ ಏನಿದೆ ಅಲ್ಲ ಹೋಗತ್ತೆ. ಸೊ ಏನಂತಾರೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗತ್ತೆ. ಆಮೇಲೆ ಮಾತಾಡಕ್ ಆಗದಿರೋ ಫಸ್ಟ್ ಟೈಮ್ ಇದ್ರೂ ನಡೆಯತ್ತೆ. ಡೂ ಟ್ರೈ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದು ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಗೆ ಹೆಲ್ಪ್ ಆಗತ್ತೆ. ಸೊ ಇದ್ರಿಂದ ಏನ್ ಅಡ್ವಾಂಟೇಜ್ ಆಗತ್ತೆ ನಾನು ನಿಮ್ಗೆ ಹೇಳ್ತೀನಿ. ಈ ರೀಲ್ ಇಂದ ಫಸ್ಟ್ ವಿನ್ನರ್ಸ್ ಏನ್ ಸಿಗತ್ತಂದ್ರೆ ಒಂದ್ ಸರ್ಪ್ರೈಸಿಂಗ್ ಗಿಫ್ಟ್ ಇರತ್ತೆ. ಅಂಡ್ ನಾವ್ ಏನ್ ಚರ್ಚೆ ಇನ್ ಸ್ಪೆಕ್ಟಕಲ್ಸ್ ಆಫ್ ಲಾ ಸ್ಟಾರ್ಟ್ ಮಾಡಿದೀವಿ, ಯು ವಿಲ್ ಬಿ ಹ್ಯಾವಿಂಗ್ ದ ಅಪರ್ಚುನಿಟಿ ಟು ಬಿ ದ ಗೆಸ್ಟ್ ಆಫ್ ಅವರ್ ಪಾಡ್ಕಾಸ್ಟ್. ನಾವು ಸುಮ್ನೆ ಎಲ್ಲರಿಗೂ ಕರೆಯೋದಿಲ್ಲ. ಅವರಿಂದ ಏನಾದ್ರೂ ಸ್ಪೆಷಲಿ ಸ್ಟೂಡೆಂಟ್ಸ್ ಹೆಲ್ಪ್ ಆಗೋದಿದ್ರೆ ಮಾತ್ರ ಕರೆದಿರ್ತೀವಿ. ಹಾಗಂದಾಗ ಅಷ್ಟು ಜನ ಒಳಗೆ ನೀವೊಬ್ರು ಆ ಪಾಡ್ಕಾಸ್ಟ್ ಅಲ್ಲಿ ಗೆಸ್ಟ್ ಆಗಿದ್ದೀರಾ ಅಂದ್ರೆ ಯು ಶುಡ್ ಬಿ ವೆರಿ ಪ್ರೌಡ್. ಅದ್ರ ಸಲುವಾಗಿ ನೀವು ಆ ಅಪರ್ಚುನಿಟಿ ನಿಮಗ್ ಸಿಗತ್ತೆ. ದಿಸ್ ವಿಲ್ ಬಿ ದ ವಿನ್ನರ್ಸ್ ಪ್ರೈಸ್. ಅಂಡ್ ಅಲಾಂಗ್ ವಿತ್ ದಟ್ ನಿಮ್ ಪರ್ಸನಲ್ ಡೆವಲಪ್ಮೆಂಟ್ ಗೆ ಈ ರೈಲ್ ಚಾಲೆಂಜ್ ತಗೊಂಡ್ರೆ ಏನ್ ಅಡ್ವಾಂಟೇಜ್ ಇದೆ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ನೀವು ಅಪರಿಚಿತ ಬಿಲ್ ಬಗ್ಗೆ ತಿಳ್ಕೊತೀರಾ ಒಂದು. ಅಂಡ್ ಸೆಕೆಂಡ್ ಒನ್, ಲೇಮನ್ ಟರ್ಮ್ಸ್ ಅಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದು ನೀವು ಅದರಲ್ಲಿ ಕಲಿತೀರಾ. ಅಂಡ್ ಥರ್ಡ್ ಒನ್ ಏನಂದ್ರೆ, ಹೇಗೆ ಲೀಗಲ್ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಅದನ್ನು ಕೂಡ ನೀವು ಅದ್ರೊಳಗೆ ಕಲಿತೀರಾ. ಮತ್ತೆ ಇನ್ನೊಂದು ಮಂತನ್ ಹೇಳ್ದೆ, ಬಿಲ್ ನಾವು ಒಂದ್ ಬಿಲ್ ಬಂದ್ರೆ ಹಾಗೆ ಬಿಲ್ ಪಾಸ್ ಮಾಡೋದಿಲ್ಲ ಅಲ್ಲ.
ಎರಡು ಸೈಡ್ ಆರ್ಗ್ಯುಮೆಂಟ್ಸ್ ಡಿಬೇಟ್ ಇರುತ್ತೆ, ಆ ಬಿಲ್ ಮೇಲೆ ಡಿಬೇಟ್ ಇರುತ್ತೆ, ಎಷ್ಟು ಅದ್ರದ್ದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಪಾಸ್ ಆಗ್ಬಾರ್ದು, ಒಂದ್ ಪಾರ್ಟಿ ಪಾಸ್ ಆಗ್ಬಾರ್ದು ಅಂತಾರೆ, ಒಂದ್ ಪಾರ್ಟಿ ಪಾಸ್ ಆಗ್ಬೇಕು ಅಂತಾರೆ. ಸೊ ಇದೇನಾಗತ್ತೆ, ನೀವ್ ಈಗಿಂದ ಈ ಮೆಂಟಾಲಿಟಿ, ಸೊ ಇದ್ರಲ್ಲಿ ಏನ್ ಡ್ರಾಬ್ಯಾಕ್ಸ್ ಇದೆ, ಇದರಿಂದ ಅಡ್ವಾಂಟೇಜ್ ಏನಿದೆ, ಇವಾಗ್ಲೇ ನೀವು ಥಿಂಕ್ ಮಾಡ್ತಾ ಹೋದ್ರೆ ಇದರಿಂದ ಏನ್ ಅಡ್ವಾಂಟೇಜ್ ಆಗತ್ತೆ ಗೊತ್ತಾ? ನೀವು ಈಗ ಮುಂದೆ ನೀವು ಫಾರ್ ಎಕ್ಸಾಂಪಲ್ ಈ ಲೆಜಿಸ್ಲೇಚರ್ ಅದ್ರೊಳಗೆ ನೀವು ಲೆಜಿಸ್ಲೇಟಿವ್ ಇದ್ರೊಳಗೆ ಹೋಗೋರಿದ್ರಿ ಫೀಲ್ಡ್ ಒಳಗಂದ್ರೆ ಅದ್ರಲ್ಲೂ ಹೆಲ್ಪ್ ಆಗತ್ತೆ. ಪ್ಲಸ್ ಏನಾದ್ರೂ ಚೇಂಜಸ್ ತರಬೇಕು, ಈ ಲೀಗಲ್ ಒಪಿನಿಯನ್ ಕೊಡಕ್ಕೂ ಇದನ್ನ ಹೆಲ್ಪ್ ಆಗತ್ತೆ. ಲೀಗಲ್ ಒಪಿನಿಯನ್ ಅನ್ನೋದು ಇರತ್ತೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ಈಗ ಒಂದ್ ಬಿಲ್ ಬರತ್ತಲ್ಲ, ಇದ್ರೊಳಗೆ ಏನು ಡ್ರಾಬ್ಯಾಕ್ಸ್ ಇದೆ ಅನ್ನೋದು ಕ್ರಿಟಿಸೈಸ್ ಮಾಡೋದು, ದಟ್ ಈಸ್ ಲೀಗಲ್ ಒಪಿನಿಯನ್ ಕೊಡಕ್ಕೂ ಅದೊಂದು ಸಣ್ಣಂಗೆ ಸ್ಕಿಲ್ಸ್ ಸ್ಟಾರ್ಟ್ ಆಗತ್ತೆ ನಿಮ್ಮಲ್ಲಿ. ಸೊ ಅದನ್ನ ಕೂಡ ನೀವು ಕಲಿಬಹುದು. So these are the advantages if you take real challenge. No one is going to judge you. Just the thing is, it's for your sake. ಯಾರಿಗೂ ಏನ್ ಅಡ್ವಾಂಟೇಜ್ ಆಗ್ತಾ ಇಲ್ಲ, ನಮಗೇನ್ ಅಡ್ವಾಂಟೇಜ್ ಆಗ್ತಾ ಇಲ್ಲ. ದ ಥಿಂಗ್ ಈಸ್ ಫಾರ್ ಯೋರ್ ಪರ್ಸನಲ್ ಡೆವಲಪ್ಮೆಂಟ್. ಆಮೇಲೆ ನೀವು ಕಲಿಬೇಕು, ಅಂಡ್ ನೀವು ಲೇಮನ್ ಕೂಡ ಹೇಗೆ ಹೇಳ್ತೀರಾ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು ನಿಮ್ ಸ್ಕಿಲ್ ಕೂಡ ಬೆಳೆಯತ್ತೆ. ಯಾಕಂದ್ರೆ ನೋಡಿ, ಲೀಗಲ್ ಟರ್ಮ್ಸ್ ನಾವ್ ಅರ್ಥ ಮಾಡ್ಕೊಳ್ತೀವಿ, ಲೇಮನ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಅವ್ರಿಗನು ಅರ್ಥ ಆಗ್ಬೇಕು ಅಪರಿಚಿತ ಬಿಲ್ ಬಗ್ಗೆ ಅಂತ. ಯಾಕಂದ್ರೆ ರೀಸೆಂಟ್ ಸೆಪ್ಟೆಂಬರ್ 3 ಬಿಲ್ ಪಾಸ್ ಆಗಿದೆ ಇನ್ ವೆಸ್ಟ್ ಬೆಂಗಾಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅದ್ರ ಸಲುವಾಗಿ ಇದು ಮೇನ್ ಫೋಕಸ್ ಏನಂದ್ರೆ ಡೆತ್ ಪೆನಾಲ್ಟಿ ಮೇಲೆ ಆಗಿದೆ. ಸೊ 64(1) and 2 ಭಾರತೀಯ ನ್ಯಾಯ ಸಂಹಿತ ಅದೇ ಫೋಕಸ್ ಮಾಡಿದ್ದಾರೆ, ಅಂಡ್ ಡೆತ್ ಪೆನಾಲ್ಟಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಅಂಡ್ ಆಲ್ಸೋ ರೈಟ್ ಟು ಪಾರ್ಡನ್ ಅಂಡರ್ ಆರ್ಟಿಕಲ್ 161 ಮತ್ತೆ 72 ಒಳಗೂ ಕೂಡ ಟೇಕ್ ಅವೇ ಮಾಡ್ತಾ ಇದೆ. ಅದು ಅಂದ್ರೆ ಅದು ತೆಗಿತಾ ಇದೆ, ರೈಟ್ ಪಾರ್ಡನ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹಂಗಿದೆ. ಅದ್ರ ಸಲುವಾಗಿ ಸೊ ಹೌ ವಿಲ್ ಇಟ್ ಬಿ, ಅಂದ್ರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಹೋಯ್ತು, ವೈಲೇಟ್ ಆಗ್ತಾ ಇದೆ. ಹೇಗೆ ಇದನ್ನ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ? ನಿಮಗೇನ್ ಅನ್ಸುತ್ತೆ? ನಿಮ್ ಸೈಡ್, ವಾಟ್ ಈಸ್ ಯೋರ್ ಸೈಡ್ ಆಫ್ ಒಪಿನಿಯನ್ ರಿಗಾರ್ಡಿಂಗ್ ದ ಬಿಲ್? ಸೊ ದ್ಯಾಟ್ ವಿಲ್ ಬಿ ದ ಮ್ಯಾಟರ್. And our aim is to just you should understand about Parjita bill, and you should learn to criticize, and you should learn to see its future perspective. What are its negative perspective and positive perspective, ಅವೆಲ್ಲ ನೋಡ್ಬಹುದು ಅಂತ. ಶ್ರೀ ಅವರೇ ಹಾಯ್, ಪ್ರಶಾಂತ್ ಕುಮಾರ್ ಹಾಯ್, ನಮಸ್ಕಾರ. ಮತ್ತೆ ಇಂಟರ್ನ್ಶಿಪ್ ಮಾಡೋರಿಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಇಂಟರ್ನ್ಶಿಪ್ ಮಾಡಿ ಯು ಹ್ಯಾವ್ ಅ ಲಾಟ್ ಆಫ್ ಅಪರ್ಚುನಿಟಿ. ನಾನೀಗ ರೀಸೆಂಟ್ ಆಗಿ ರೀಲ್ಸ್ ತುಂಬಾ ಹಾಕಿದ್ದೀನಿ. ನಾನು ಯಾಕೆ ಇಂಟರ್ನ್ಶಿಪ್ ಮೇಲೆ ಈಗ ಕಂಟಿನ್ಯೂಸ್ ರೀಲ್ಸ್ ಹಾಕ್ತಾ ಇರೋದಂದ್ರೆ, ಈಗ ನೋಡಿ ಎಕ್ಸಾಮ್ ಮುಗಿದು ಇಂಟರ್ನ್ಶಿಪ್ ಈಗ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಇಂಟರ್ನ್ಶಿಪ್ ಅಪರ್ಚುನಿಟಿ ಅದು ನಾನು ಎಲ್ಲಾನು ಹೇಳ್ತಾ ಇಲ್ಲ, ಬಟ್ ಅಟ್ ಗೌರ್ಮೆಂಟ್ ಲೆವೆಲ್, ಸೆಂಟ್ರಲ್ ಲೆವೆಲ್, ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಯಾವ್ಯಾವ ನಿಮಗೆ ಅಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ ಇರೋದು. ಸೊ ಅಡ್ವಾಂಟೇಜ್ ಇದೆ, ಯಾಕಂದ್ರೆ ನೋಡಿ ಕೆಲವೊಮ್ಮೆ ಡೆಲ್ಲಿ ಮೇನ್ ಸೆಂಟ್ರಲ್ ಲೆವೆಲ್ದೆಲ್ಲ ಡೆಲ್ಲಿಯಲ್ಲೇ ಇರುತ್ತೆ. ಸೊ ನೀವು ಡೆಲ್ಲಿಯಲ್ಲೇ ಜಾಸ್ತಿ ಹೋಗ್ಬೇಕಾಗತ್ತೆ. ಈಗ ಹಾಲಿಡೇಸ್ ಇದೆ ಅಂದ್ಮೇಲೆ ನಿಮ್ಗೇನು ಕಾಲೇಜ್ ತಪ್ಸ್ಬೇಕಂತಿಲ್ಲ. ಅದ್ರ ಸಲುವಾಗಿ 1 month ನೀವು ಹೋಗಿ ಬರಬಹುದು ಎಕ್ಸ್ಪೋಜರ್ ಸಲುವಾಗಿ. ಅದಕ್ಕೆ ನಾನೀಗ ಕಂಟಿನ್ಯೂಸ್ ಆಗಿ ಇಂಟರ್ನ್ಶಿಪ್ ಅಲರ್ಟ್ಸೇ ಕೊಡ್ತಾ ಇರೋದು, ಇಂಟರ್ನ್ಶಿಪ್ ಅಲರ್ಟ್ಸ್ ರೀಲ್ಸೇ ಕೊಡ್ತಾ ಇರೋದು. ಈಗ ನೋಡಿ, ನಮ್ಮ ಟೈಮಲ್ಲಿ ಯಾರು ಹೇಳೋರಿರ್ಲಿಲ್ಲ, ಬಟ್ ಯು ಹ್ಯಾವ್ ಗಾಟ್ ದ ಅಪರ್ಚುನಿಟಿ. ಬಿಡ್ಬೇಡಿ, ಅಪರ್ಚುನಿಟಿ ಗ್ರ್ಯಾಬ್ ಮಾಡಿ. ಯಾರೇ ಇನ್ನೂ ಇಂಟರ್ನ್ಶಿಪ್ ರೀಲ್ ನೋಡಿಲ್ಲ ನಮ್ದು ಚೆಕ್ ಮಾಡಿ, ಅದರಿಂದ ನಿಮ್ಗೆ ಒಂದು ಏನಾದ್ರೂ ಅಡ್ವಾಂಟೇಜ್ ಸಿಗತ್ತೆ. ಸೊ ಏನೇ ಇಂಟರ್ನ್ಶಿಪ್ ಬಗ್ಗೆ ಡೌಟ್ಸ್ ಇದ್ರು ಯು ಕ್ಯಾನ್ ಫ್ರೀಲಿ ಆಸ್ಕ್ ಹಿಯರ್, ವಿಲ್ ಬಿ ಹ್ಯಾಪಿ ಟು ಅಡ್ರೆಸ್. ಅಂಡ್ ಐ ಹೋಪ್ ಯು ಆರ್ ಕ್ಲಿಯರ್ಡ್ ವಿತ್ ಅ ರೀಲ್ ಚಾಲೆಂಜ್ ನಾವು ಏನು ಕೊಟ್ಟಿದ್ದೀವಿ. ಇಟ್ ವಿಲ್ ಬಿ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ September 8th, 2024. ಸೊ ಡು ನಾಟ್ ಮಿಸ್ ಟು ಟೇಕ್ ದಿಸ್ ಅಪರ್ಚುನಿಟಿ, and you will be a special guest for the podcast. Also you will be getting surprising gifts as a winner. ಯಾರ್ದು ರೀಶೇರ್ಸ್, ವ್ಯೂಸ್, ಲೈಕ್ಸ್ ಜಾಸ್ತಿ ಆಗತ್ತೆ, they will be considered as winner. So I hope you understood the concept of our real challenge and what was the namde aim eniде, and what are the advantages if you are taking that real challenge anta. And still ಈಗ ಎಷ್ಟು ಚೆನ್ನಾಗೂ ಗೊತ್ತಿರೋದಿಲ್ಲ, ನಿಮ್ಮ ಫ್ರೆಂಡ್ಸ್
ಯಾರ್ಯಾರಿಗೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದ್ರೂ ಶೇರ್ ಮಾಡಿ. ಸೊ ಯಾರು ಇಂಟ್ರೆಸ್ಟ್ ಇದೆ ಅವರನ್ನು ಭಾಗವಹಿಸಬಹುದು. ಸೊ ಡೂ ಶೇರ್ ವಿತ್ ಆದಷ್ಟು ನಾವು ವಿ ಆರ್ ಡೂಯಿಂಗ್ ದಿಸ್ ಫಾರ್ ಅ ಗುಡ್ ಕಾಸ್. ಅದ್ರ ಸಲುವಾಗಿ ಜಸ್ಟ್ ರೀಚ್ ದಿಸ್ ರೀಲ್ ವಿತ್ ಮೆನಿ ಪೀಪಲ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಇದನ್ನ ಯೂಸ್ಫುಲ್ ಆಗಲಿ, ಇದರಿಂದ ಅಡ್ವಾಂಟೇಜ್ ಸಿಗ್ಲಿ ಅಂತ ನಾನು ಹೇಳೋದು. ಸೊ ಇವತ್ತಿನ ನಮ್ದು ಲೈವ್ ಹೋಗೋದಿದೆ ಇದ್ದು, ಯಾಕಂದ್ರೆ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಆನ್ ಸಂಡೇ. ಅದ್ರ ಸಲುವಾಗಿ ಕೆಲವೊಬ್ರಿಗೆ ಡೌಟ್ಸ್ ಇರ್ಬೋದು, ನಮ್ಗೆ ರೀಲ್ ಚಾಲೆಂಜ್ ತಗೊಳ್ಳೋದಿದೆ, ಬಟ್ ವಿ ಹ್ಯಾವ್ ಸಮ್ ಡೌಟ್ಸ್ ಅಂತಾನು ಇರ್ಬೋದಲ್ಲ. ಸೊ ಅದನ್ನ ಕ್ಲಾರಿಫೈ ಮಾಡಕ್ಕೆ ನಾವು ಇದು ಲೈವ್ ಬಂದಿರೋದು. ಮತ್ತೆ ನಾವು ಹೇಳಿದ್ವಿ ಏನ್ ಅಡ್ವಾಂಟೇಜ್ ಇದೆ ರೀಲ್ ಚಾಲೆಂಜ್ ಇಂದ ಅಂತ. ಚೆಕ್ ಮಾಡಿಲ್ಲ ಅಂದ್ರೆ ಡೂ ಚೆಕ್ ಒನ್ಸ್ ಅಗೇನ್. ನಾವು ಪಿನ್ ಮಾಡಿದೀವಿ ನಮ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲೇ, ನಾವು ಅದನ್ನ ರೀಲ್ ಚಾಲೆಂಜ್ ರೀಲ್ ಅನ್ನ ಪಿನ್ ಮಾಡಿದೀವಿ, ಅದನ್ನ ನೋಡಬಹುದು. ಅಂಡ್ ನೀವು ಒಮ್ಮೆ ರೀಲ್ ಪೋಸ್ಟ್ ಮಾಡಿದ್ಮೇಲೆ ಸೊ ರೂಲ್ಸ್ ಹೇಳ್ತೀನಿ ನಾನು ನಿಮ್ಗೆ. ಒಂದ್ಸರಿ ನೀವು ಅಪರಿಚಿತ ಬಿಲ್ ಮೇಲೆ 60 ಸೆಕೆಂಡ್ಸ್ ವರೆಗೂ ಅಷ್ಟೇ ರೀಲ್ ಮಾಡಬೇಕು. ಆಫ್ಟರ್ ದ್ಯಾಟ್ ನೀವು ನಮ್ ಜೊತೆ ಕೊಲಾಬ್ರೇಟ್ ಮಾಡಬೇಕು. ಸೊ ಅಲ್ಲಿ ಟ್ಯಾಗ್ ಮತ್ತೆ ಕೊಲಾಬ್ರೇಟ್ ಆಪ್ಷನ್ ಇರುತ್ತೆ, ನಮ್ ಜೊತೆ ನೀವು ಕೊಲಾಬ್ರೇಟ್ ಮಾಡಕ್ಕೆ ಹಾಕ್ಬೇಕು. ಅಂಡ್ ಅದ್ರ ಜೊತೆಗೆ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಬೇಕು. ಯು ಹ್ಯಾವ್ ಟು ಯೂಸ್ ಹ್ಯಾಶ್ ಟ್ಯಾಗ್ ಅಪರಿಚಿತ ಬಿಲ್ 2024 ರೀಲ್ ಚಾಲೆಂಜ್ ಇನ್ ಕನ್ನಡ ಅಂತ ಯೂಸ್ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಬೇಕು ನೀವು. ಅಂಡ್ ಆಲ್ಸೋ ಏನಂದ್ರೆ ಈಗ ಯಾರ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತಲ್ಲ ಅವ್ರಾಗೆ ಮಾಡ್ಬೇಕು, ನೋ ಚೀಟಿಂಗ್ ಆಯ್ತಾ. ಯಾರೋ ಬೇರೆಯವ್ರ ಕಡೆಯಿಂದ ಮಾಡಿಸಿ ಚೀಟಿಂಗ್ ಎಲ್ಲ ಮಾಡೋ ಹಂಗಿಲ್ಲ. ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಂದ್ಮೇಲೆ ನೀವೇ ಮಾಡ್ಬೇಕು. ನೀವು ಅದರಲ್ಲಿ ಎಡಿಟಿಂಗ್ ಎಲ್ಲ ಮಾಡ್ಬೋದು. ನಿಮಗೆ ಏನ್ ಪೋಸ್ಟ್ ಹಾಕೋದಿದ್ರೆ ಅದ್ರೊಳಗೆ ಏನಾದ್ರು ಫೋಟೋಸ್ ಹಾಕೋದಿದ್ರೆ ನೀವು ಅದನ್ನ ಮಾಡ್ಬೋದು ರಿಲೇಟೆಡ್. ಸೊ ಅಪರಿಚಿತ ಬಿಲ್ ರಿಲೇಟೆಡ್ ನಿಮಗೆ ಏನಾದ್ರು ಹೇಳೋದು ನಿಮ್ ಕಡೆ ಇರುತ್ತೆ. ಕ್ರಿಯೇಟಿವಿಟಿ, ಇಂಟ್ರೆಸ್ಟ್, ಹೇಗೆ ಇಂಟ್ರೆಸ್ಟಿಂಗ್ ಮಾಡ್ತೀರಾ, ಹೇಗೆ ಜನರಿಗೆ ರೀಚ್ ಮಾಡಕ್ ನಿಮಗೆ ನಿಮ್ದೇನ್ ಐಡಿಯಾ ಇದೆ ನೀವು ಅದ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು. ಬಟ್ ಡು ನಾಟ್ ಫಾರ್ಗೆಟ್ ಟು ಪುಟ್ ಹ್ಯಾಶ್ ಟ್ಯಾಗ್ ಅಪರಿಚಿತ ಬಿಲ್ 2024 ರೀಲ್ ಚಾಲೆಂಜ್ ಇನ್ ಕನ್ನಡ. ಕನ್ನಡದಲ್ಲೇನೆ ಯಾಕೆ ಹೇಳ್ತಾ ಇರೋದಂದ್ರೆ ನೋಡಿ, ಹಿಂದಿ ಇಂಗ್ಲಿಷ್ ಅಲ್ಲಿ ಮಾಡೋರು ತುಂಬಾ ಜನ ಇದ್ದಾರೆ, ಬಟ್ ಕನ್ನಡದಲ್ಲೇ ಸರಿಯಾಗಿ ಹೇಳೋರು ತುಂಬಾ ಕಮ್ಮಿ. ನೀವು ಚೆಕ್ ಮಾಡಿ, ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಕೂಡ ಕನ್ನಡದಲ್ಲಿ ಹೇಳೋರು ತುಂಬಾ ಕಮ್ಮಿ. ಸೊ ಕನ್ನಡದಲ್ಲಿ ನಾವು ಹೇಳಕ್ಕೆ ಕಲಿಬೇಕು. ಯಾಕಂದ್ರೆ ನಮ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋರು ತುಂಬಾ ಕಮ್ಮಿ ಇದ್ದಾರೆ. ಅದನ್ನ ನಾವು ಕಲ್ಟಿವೇಟ್ ಮಾಡ್ಕೋಬೇಕಂತಾನು ಇದೊಂದು ಇಂಟೆನ್ಷನ್ ಇದೆ. I hope you all understood about the reel challenge. If any doubts, please ask. I'm happy to answer regarding that reel challenge. But do participate. ಏನೋ ಆಗ್ಲಿ ಪಾರ್ಟಿಸಿಪೇಟ್ ಅಂತೂ ಮಾಡ್ರಿ. That result is secondary, but you should be happy that you have at least participated in something new. Like ನಿಮ್ಮೇನಿಗೆ ನೀವು ಏನಾದ್ರೂ ಒಂದು ಹೊಸದ್ ಕಲ್ತ್ರಿ ಅಂತ. We are on YouTube, Instagram, LinkedIn. YouTube ಅಲ್ಲಿ ಕೂಡ ನಾವೆಲ್ಲ ಎಪಿಸೋಡ್ಸ್ ಹಾಕ್ತಾ ಇರ್ತೀವಿ. So do not forget to subscribe us in YouTube, and also do share our account with all your friends, so that ಅವರಿಗೂ ಈ ಅಡ್ವಾಂಟೇಜ್ ಸಿಗ್ಲಿ. ಯಾವುದೇ ಆಗಲಿ ಇಂಟರ್ನ್ಶಿಪ್ ಆಗಲಿ ಹೊಸ ನಾವು ಚಾಲೆಂಜ್ ಕೊಡ್ತಾ ಇರ್ತೀವಿ, ಅದನ್ನ ಅವ್ರ ಅಡ್ವಾಂಟೇಜ್ ತಗೊಳ್ಳಿ. ಜಸ್ಟ್ ಡೂ ಶೇರ್ ದೆಮ್ ಅಂಡ್ ಟೆಲ್ ದೆಮ್ ಟು ಫಾಲೋ ಅಸ್, so that they don't miss any important updates. ಈಗ ಯಾರು ಜಾಯಿನ್ ಆಗಿದ್ದಾರಾ, just this is about reel challenge. Do check the post which you have pinned in our Instagram account, that is reel challenge in Kannada on ಅಪರಿಚಿತ ಬಿಲ್ 2024. ನಾವು ಅದರಲ್ಲಿ ರೂಲ್ಸ್ ಅಂಡ್ ವಿನ್ನರ್ಸ್ ಪ್ರೈಸ್ ಎಲ್ಲ ಕೊಟ್ಟಿದ್ದೀವಿ. So I hope you all are aware about the reel challenge we are giving. This will be going to start from this Sunday. That is on 8th September 2024. I hope, I think there are no doubts, and I didn't get any comments or any questions till now. So adar salvagi I'll be ending this live session. And once again, ಈಗ ಯಾರು ಜಾಯಿನ್ ಆಗಿದ್ದೀರಾ
I will be telling you about the reel challenge. We are giving a new reel challenge to all the people who are watching, and also ಯಾರು ನೋಡಿಲ್ಲ do share. So that is reel challenge in Kannada on Aparijita Bill 2024. So it will be starting from September 8th 2024 and 1 month duration ಇರುತ್ತೆ. From September 8th to October 8th ವರೆಗೂ ಇರುತ್ತೆ ನಮ್ಮ ರೀಲ್ ಚಾಲೆಂಜ್. ಅದ್ರೊಳಗೆ ನೀವು ಯಾವಾಗ ಬೇಕಾದ್ರೂ ಒಂದು ರೀಲ್ ಮಾಡಬಹುದು. ಅಂಡ್ ರೂಲ್ಸ್ ರಿಗಾರ್ಡಿಂಗ್ ರೀಲ್ ಚಾಲೆಂಜಸ್, ಯು ಹ್ಯಾವ್ ಟು ಕೊಲಾಬರೇಟ್ ವಿತ್ ಅಸ್ ಇನ್ ಇನ್ಸ್ಟಾಗ್ರಾಮ್. ಮತ್ತೆ ಯಾವ್ದು ಅಕೌಂಟ್ ಇದೆ ಅವ್ರಾಗೇನೆ ವಿಡಿಯೋ ಮಾಡಬೇಕು, ನೋ ಚೀಟಿಂಗ್. ಅಂಡ್ ಆಲ್ಸೋ 60 seconds ದಷ್ಟೇ ವಿಡಿಯೋ ಮಾಡಬೇಕು. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಯೂಸ್ ಹ್ಯಾಶ್ಟ್ಯಾಗ್ ಅಪರಿಚಿತ ಬಿಲ್ 2024 ರೀಲ್ ಚಾಲೆಂಜ್ ಇನ್ ಕನ್ನಡ ಅಂತ ನೀವು ಹ್ಯಾಶ್ಟ್ಯಾಗ್ ಕೂಡ ಯೂಸ್ ಮಾಡಬೇಕು. ಸೊ ಈಗ ವಿನ್ನರ್ಸ್, ಈ ವಿನ್ನರ್ಸಿಗೆ ಏನ್ ಸಿಗತ್ತಂದ್ರೆ, ರೀಲ್ ವಿನ್ನರ್ ಯಾರು, ಯಾರಿಗೆ ಯಾರ್ದು ರೀಶೇರ್ಸ್ ಜಾಸ್ತಿ ಆಗಿರತ್ತೆ, ವ್ಯೂಸ್ ಜಾಸ್ತಿ ಆಗಿರತ್ತೆ, ಲೈಕ್ಸ್ ಜಾಸ್ತಿ ಆಗಿರತ್ತೆ, that person will be considered as the winner. And winner ಗೆ ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ಸಿಗತ್ತೆ. ಅದ್ರ ಜೊತೆಗೆ they will be having an opportunity to be the guest of our podcast. ನೀವು ಎಷ್ಟು ಚೆನ್ನಾಗಿ ಗೊತ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ನಾವು ಒಂದು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಿ, ದಟ್ ಈಸ್ ಚರ್ಚೆ ಇನ್ ಸ್ಪೆಕ್ಟಾಕಲ್ಸ್ ಆಫ್ ಲಾ. ಚೆಕ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡೂ ಚೆಕ್ ಇನ್ ಅವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂಡ್ ಆಲ್ಸೋ ಇನ್ ದ ಯೂಟ್ಯೂಬ್. ಸೊ ನಾವು ಅದ್ರೊಳಗೆ ಈ ಗೆಸ್ಟ್ಗಳು ಯಾರು ಎಕ್ಸ್ಪೀರಿಯನ್ಸ್ ಉಳ್ಳವ್ರು ಇರ್ತಾರೆ ಅಂತವ್ರಿಗೆ ಕರೆದಿರ್ತೀವಿ. ಸೊ ನಾವು 2 ಎಪಿಸೋಡ್ಸ್ ಆಲ್ರೆಡಿ ಬಿಟ್ಟಿದೀವಿ, ಅದನ್ನ ಚೆಕ್ ಮಾಡ್ಬೋದು ನೀವು. ಅದ್ರಲ್ಲಿ ನಾವು ಯಾರು ಹಾಗೆ ಅದ್ರೊಳಗೆ ನಾವು ನಿಮಗೆ ಈ ವಿನ್ನರ್, ಈ ಹ್ಯಾಶ್ಟ್ಯಾಗ್ ರೀಲ್ ಚಾಲೆಂಜ್ ಏನ್ ಕೊಡ್ತಾ ಇದೀವಿ, ಆ ವಿನ್ನರಿಗೆ ನಾವು ಗೆಸ್ಟ್ ಅಂತ ಕರೆದು ಪಾಡ್ಕಾಸ್ಟ್ ಒಂದ್ ಎಪಿಸೋಡ್ ಅವ್ರ ಜೊತೆ ನಾವು ಪಾಡ್ಕಾಸ್ಟ್ ಮಾಡ್ತೀವಿ. ಅಂಡ್ ಅಡ್ವಾಂಟೇಜಸ್, ಇದರಿಂದ ಅಡ್ವಾಂಟೇಜ್ ಏನಿದೆ, ಅಪರಿಚಿತ ಬಿಲ್ ಬಗ್ಗೆ ನೀವು ತಿಳ್ಕೊಬಹುದು, ಜನರಿಗೂ ಕೂಡ ಈಸಿ ವರ್ಡ್ಸ್ ಒಳಗೆ ಗೊತ್ತಾಗುವಂಗೆ ಆಗ್ಬೋದು. ಅಂಡ್ ನೀವು ಅದರಿಂದ ಪಬ್ಲಿಕ್ ಸ್ಪೀಕಿಂಗ್ ಕಲಿತೀರಾ. ಹಾಗೆ ಕ್ರಿಟಿಸಿಸಮ್, ಬಿಲ್ ಕ್ರಿಟಿಸಿಸಮ್, ಈಗ ಯಾವುದೇ ಒಂದು ಏನಾದ್ರು ಪಾಸಿಟಿವ್ ಮತ್ತೆ ನೆಗೆಟಿವ್ ಪರ್ಸ್ಪೆಕ್ಟಿವ್ ಹೇಗೆ ಯೋಚನೆ ಮಾಡಬೇಕು, ಪಾಸಿಟಿವ್ ಸೈಡ್ ಹೇಗೆ ಯೋಚನೆ ಮಾಡಬೇಕು, ನೆಗೆಟಿವ್ ಸೈಡ್ ಹೇಗೆ ಯೋಚನೆ ಮಾಡ್ಬೇಕು ಅನ್ನೋದು ಕಲಿತೀರಾ. So these are the advantages. So I hope you came to know about the reel challenge we are giving. It is going to start from September 8, 2024. Do not fail to participate in the reel challenge and also share with all your friends and family. Those who are really interested, they can be a participant of this reel challenge. So stay tuned. ಮತ್ತೆ 8 ಇಂದ ಸ್ಟಾರ್ಟ್ ಆಗತ್ತೆ. Start recording from now itself. ನೀವು ತಿಳ್ಕೊಳ್ಳಿ, ಬೇರೆಯವರಿಗೂ ಅರ್ಥ ಮಾಡಿಸಿ. ಯಾಕಂದ್ರೆ ಕನ್ನಡದಲ್ಲಿ ಮಾಡೋರು ತುಂಬಾ ಕಮ್ಮಿ ಇದ್ದಾರೆ. ಅಂಡ್ ವಿ ಹ್ಯಾವ್ ಟು ಬ್ರಿಂಗ್ ಚೇಂಜಸ್ ಸೊ ದಟ್ ನಮ್ ಕರ್ನಾಟಕ ಜನರಿಗೆ, ನಮ್ ಕನ್ನಡ ಜನರಿಗೆ ನಾವು ಏನ್ ಬಿಲ್ ಇದೆ, ಈ ಲಾ ರಿಲೇಟೆಡ್ ಏನು ಇದ್ರೂ ಅವರಿಗೂ ರೀಚ್ ಆಗ್ಬೇಕು ಅಂತ ನಮ್ಮ ಇಂಟೆನ್ಷನ್. ಸೊ ಐ ಹೋಪ್ ನಿಮಗೆ ನಮ್ ರೀಲ್ ಚಾಲೆಂಜ್ ಬಗ್ಗೆ ರೀಚ್ ಆಯ್ತು. ಅಂಡ್ ಡೂ ಚೆಕ್ ಅವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂಡ್ ಯೂಟ್ಯೂಬ್ ಅಕೌಂಟ್ ಅಂಡ್ ಡೂ ಫಾಲೋ ಅಂಡ್ ಸಬ್ಸ್ಕ್ರೈಬ್. ಅದರಿಂದ ನಿಮಗೆ ಏನು ಒಳ್ಳೆ ಇಂಟರ್ನ್ಶಿಪ್ ಅಪ್ಡೇಟ್ ಸಿಗತ್ತೆ, ಆಮೇಲೆ ಚಾಲೆಂಜಸ್ ಸಿಗತ್ತೆ, ಎಲ್ಲ ಹೊಸ ಇನ್ಫಾರ್ಮೇಶನ್ ಸಿಗತ್ತೆ. ಅಂಡ್ ಆಲ್ಸೋ ನಮ್ದು ವಾಟ್ಸ್ಆಪ್ ಕಮ್ಯುನಿಟಿ ಇದೆ, ಸ್ಪೆಕ್ಟಾಕಲ್ಸ್ ಆಫ್ ಲಾ ಅಂತ ವಾಟ್ಸ್ಆಪ್ ಕಮ್ಯುನಿಟಿ ಇದೆ. ಅಂಡ್ ನಾವಲ್ಲಿ ನಮ್ಮ ಹೈಲೈಟ್ಸ್, ನಮ್ಮ ಸ್ಟೋರಿ ಹೈಲೈಟ್ಸ್ ಅಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಅಂತ ಹಾಕಿದೀವಿ. ಅದ್ರೊಳಗೆ ನಾವು ಯಾವ್ಯಾವ ಸೋಷಿಯಲ್ ಮೀಡಿಯಾ ಒಳಗೆ ಇದ್ದೀವಿ ಅದನ್ನ ಕೊಟ್ಟಿದ್ದೀವಿ, ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಅಂಡ್ ಜಾಯಿನ್ ಆರ್ ವಾಟ್ಸ್ಆಪ್ ಆಲ್ಸೋ. ಅದ್ರೊಳಗೆ ನಾವು ರೆಗ್ಯುಲರ್ ಅಪ್ಡೇಟ್ಸ್, ನಾವು ಅದ್ರೊಳಗೆ 4 ಗ್ರೂಪ್ ಮಾಡಿದೀವಿ. ಲಾ ನೋಟ್ಸ್ ಮೇಲೆ, ಆಮೇಲೆ ಚರ್ಚೆ, ನಾವು ಏನ್ ಮಾಡ್ತೀವಿ, ಪಾಡ್ಕಾಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ಮತ್ತೆ ಇಂಟರ್ನ್ಶಿಪ್ ಅಪರ್ಚುನಿಟಿ ಏನೇನಿದೆ ಎಲ್ಲ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ಅದ್ರೊಳಗೆ. ಸೊ ಅದ್ರೊಳಗೆ ಜಾಯಿನ್ ಆಗಿ, ನಿಮಗೆ ಇನ್ನೂ ಆ ಲಿಂಕ್ ಸಿಗ್ಲಿಲ್ಲ ಅಂದ್ರೆ ಈ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್, ದಟ್ ಇಸ್ ಸ್ಪೆಕ್ಟಾಕಲ್ಸ್ ಆಫ್ ಲಾ ಚಾನೆಲ್ ಅವರಿಗೆ DM ಮಾಡಿ, ಅವ್ರನ್ನ ನಿಮಗೆ ರಿಪ್ಲೈ ಮಾಡ್ತೀವಿ. ನಮ್ದು ಏನು ವಾಟ್ಸ್ಆಪ್ ಕಮ್ಯುನಿಟಿ ಇದೆ ಅದನ್ನ ಲಿಂಕ್ ಕಳಿಸ್ತೀವಿ. ಯು ಕ್ಯಾನ್ ಜಾಯಿನ್ ಓವರ್ ದೇರ್. I hope you are fully aware about real challenge that we are giving on Aparijita Bill 2024. And thank you all for attending this live session. I hope you got clarity regarding the real challenge and what it should be included. So ಅದ್ರೊಳಗೆ ನೀವು real challenge ಅಲ್ಲಿ ಏನ್ ಹೇಳ್ಬೇಕಂದ್ರೆ ಅದ್ರ ಏಮ್ ಏನಿದೆ, ಮತ್ತೆ ಏನ್ ಇಂಪಾರ್ಟೆಂಟ್ ಪಾರ್ಟ್ ಏನ್ ಫೋಕಸ್ ಮಾಡಿದ್ದಾರೆ ಆ ರೀಲ್ ಅಲ್ಲಿ. ಅಂಡ್ ಇಂಪಾರ್ಟೆಂಟ್ ಏನಂದ್ರೆ
ಅದ್ರೊಳಗೆ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಮತ್ತು ನೆಗೆಟಿವ್ ಪರ್ಸ್ಪೆಕ್ಟಿವ್ ಎರಡೂ ಮಾತಾಡ್ಬೇಕು ಅದ್ರಲ್ಲಿ. ನಿಮ್ಗೆ ಅದ್ರಲ್ಲಿ ಏನ್ ಚೇಂಜಸ್ ತರ್ಬೋದು ಮತ್ತೆ ಏನ್ ಚೇಂಜಸ್ ಮಾಡಿದ್ರೆ ಹೇಗೆ ಎಫೆಕ್ಟ್ ಆಗತ್ತೆ, ಸೊ ಪಾಸಿಟಿವ್ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ಸ್ ಅನ್ನ ನೀವು ಅದನ್ನ ಹೇಗೆ ಕ್ರಿಯೇಟಿವ್ ಆಗಿ ಹೇಳ್ತೀರಾ, ಎಷ್ಟು ಆಲೋಚನೆ ಮಾಡಿ ಹೇಳ್ತೀರಾ, ಅದು ಕೂಡ ಮ್ಯಾಟರ್ ಆಗತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಆ ರಿಯಲ್ ಚಾಲೆಂಜ್ ಡಿಸ್ಕಷನ್ ಆನ್ ಟುಡೇಸ್ ಸೆಷನ್ ಅಂಡ್ ಪಾಡ್ಕಾಸ್ಟ್ ಬಗ್ಗೆ ನಾನು ಹೇಳಿದೆ. ನಿಮ್ಗೆ ಯಾರೇ ಏನಾದ್ರು ಫೀಡ್ಬ್ಯಾಕ್ ಇತ್ತು ನಮ್ಮ ಪಾಡ್ಕಾಸ್ಟ್ ಬಗ್ಗೆ ನೀವು ಕೊಡಬಹುದು ಅಂತ. ಇಫ್ ಇವನ್ ಯು ಡೋಂಟ್ ಫೀಲ್ ಟು ಕಮೆಂಟ್ ಹಿಯರ್, ಡೂ DM us if any suggestions regarding our podcast. We'll be happy to take your feedback and we'll make some changes as far as possible. Thank you for attending. We are really grateful for you. ನೀವು ನಮ್ಮ ಇವತ್ತು ಲೈವ್ ಅಲ್ಲಿ ಅಟೆಂಡ್ ಆದ್ರಿ. ಥ್ಯಾಂಕ್ ಯು. And I hope you are aware about our reel. It's going to start from 8 September 2024. Do share with your friends. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.